ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರ್ತಾ ಇದೆ. 45 ದಿನಗಳಲ್ಲಿ ಬರೋಬ್ಬರಿ 800ಕ್ಕೂ ಅಧಿಕ ಜನರಿಗೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನು ಮಾಡಿದೆ. ಜಾಡರಗಲ್ಲಿ, ಗೋಲಗುಮ್ಮಟ ಏರಿಯಾ ಸುತ್ತಮುತ್ತ ನಾಯಿಗಳ ಕಾಟ ಮಿತಿ ಮೀರಿದ್ದು ಪಾಲಿಕೆ ಅಧಿಕಾರಿಗಳಿಗೆ ತಿಳಿಸಿದ್ರು ಏನೂ ಪ್ರಯೋಜನ ಇಲ್ಲ ಎನ್ನುವಂತಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಪೋಷಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಕೂಡಲೇ ಶ್ವಾನಗಳ ಹಾವಳಿ ತಡೆಗಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ಬಸವಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪಾಡು ಕೇಳೋರಿಲ್ಲ ಎನ್ನುವಂತಾಗಿದೆ. ಶಾಲಾ ಕೊಠಡಿಗಳು ಶಿಥಿಲಗೊಂಡಿವೆ. 110 ಮಕ್ಕಳಿರುವಂತಹ ಶಾಲೆಯ ಕೊಠಡಿಗಳ ಮೇಲ್ಛಾವಣಿಗೆ ಹಾಕಿರುವಂತಹ ಸಿಮೆಂಟ್ ಉರಿದು ಬೀಳ್ತಾ ಇದೆ. ಯಾವಾಗ ಕಟ್ಟಡ ಕುಸಿಯುತ್ತೋ ಗೊತ್ತಿಲ್ಲ. ಮಕ್ಕಳ ಜೊತೆ ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದು ಪಾಠ ಪ್ರವಚನ ಮಾಡ್ತಿದ್ದಾರೆ. ಹೊರಗಡೆ ನೆಲದ ಮೇಲೆ ಕೂರಿಸಿ ಮಕ್ಕಳಿಗೆ ಪಾಠ ಹೇಳಿಕೊಡೋ ಪರಿಸ್ಥಿತಿ ಬಂದಿದೆ. ಶಾಸಕರಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ ಅಂತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಹಾಗೂ ಶಿಕ್ಷಕರು. ಜಾಗತಿಕ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳ ಭಾಗವಾಗಿ ಅನಂತ್ ಅಂಬಾನಿ ಕಾಳಜಿಯಿಂದ ಮೂಡಿದೆ ಬಂತಾರ. ಕಾಂಗೋ ದೇಶದ ಕಾಂಗೋಲೀಸ್ ಇನ್ಸ್ಟಿಟ್ಯೂಟ್ ಫಾರ್ ನೇಚರ್ ಕನ್ಸರ್ವೇಷನ್ ಸಂಸ್ಥೆಯ 15 ಸದಸ್ಯರ ನಿಯೋಗ ಬಂತಾರಾಗೆ ಭೇಟಿ ನೀಡಿದೆ. ಕಾಂಗೋದ ಗೋಂಬಿಯಲ್ಲಿರುವಂತಹ ಕಿನ್ಮ್ಯಾನ್ಸಾ ಮೃಗಾಲಯದ ಪಶುವೈದ್ಯರು, ಜೀವಶಾಸ್ತ್ರಜ್ಞರು ಮತ್ತು ತಾಂತ್ರಿಕ ಸಿಬ್ಬಂದಿ ನಿಯೋಗದಲ್ಲಿದ್ದರು. ವನ್ಯಜೀವಿಗಳಿಗೆ ನೈಸರ್ಗಿಕ ಸುರಕ್ಷಿತ ತಾಣಗಳ ಅಭಿವೃದ್ಧಿ ವಿಚಾರದ ಮೇಲೆ 3 ತಿಂಗಳ ವಿಶೇಷ ತರಬೇತಿ ನಡೆಯುತ್ತಿದೆ. ಗೊರಿಲ್ಲಾಗಳು, ಪಕ್ಷಿಗಳು ಮತ್ತು ಸರೀಸೃಪಗಳ ಮೇಲೆ ಕೇಂದ್ರೀಕರಿಸಿ ಅಧ್ಯಯನ ನಡೆಯಲಿದೆ. ಪ್ರಾಣಿಗಳಿಗೆ ನೀಡುವ ಪೌಷ್ಟಿಕಾಂಶ, ವಾಸಸ್ಥಾನಗಳ ವಿನ್ಯಾಸ, ನಿರ್ವಹಣೆ ಮತ್ತು ಪ್ರಾಣಿಗಳ ಯೋಗಕ್ಷೇಮವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಹೆಚ್ಚಿನ ಪ್ರತಿನಿಧಿಗಳು ಫ್ರೆಂಚ್ ಮಾತನಾಡುವ ಕಾರಣಕ್ಕೆ ಅನುವಾದಕರು, ದೃಶ್ಯ ಸಾಧಕಗಳು ಮತ್ತು ನೇರ ಪ್ರದರ್ಶನಗಳ ಮೂಲಕ ತಿಳಿ ಹೇಳಲಾಗುತ್ತಿದೆ. ಗದಗ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಮಳೆ ಅಬ್ಬರಕ್ಕೆ ವಾಹನ ಸವಾರರು ಪರದಾಡುವಂತಾಯಿತು. ಹಳೆ ಡಿಸಿ ಆಫೀಸ್ ಸರ್ಕಲ್ ಬಳಿ ಗುಂಡಿಯಲ್ಲಿ ನೀರು ತುಂಬಿರೋ ಕಾರಣಕ್ಕೆ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಯಿತು. ತುಂಬಿ ಹರಿಯುವ ಚರಂಡಿ ಬಳಿ ಸಿಲುಕಿ ಪರದಾಡ್ತಿದ್ರು ಬೈಕ್ ಸವಾರರು. ಅವರನ್ನ ರಕ್ಷಣೆ ಮಾಡಿದ್ರು ಸ್ಥಳೀಯರು. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಹಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಿನ್ನೆ ಸಂಜೆ ಕುಂಚಾವರಂ, ಸಂಗಾಪುರ್, ಚಿಂಚೋಳಿ, ಸುಲೇಪೇಟ್, ಕೊರವಿ, ದೇಗಲಮಡಿ ಸೇರಿ ಹಲವೆಡೆ ವರ್ಣನ ಸಿಂಚನವಾಗಿದೆ. ಎಷ್ಟು ದಿನ ಮಳೆಗಾಗಿ ಕಾದುಕೊಳ್ತಿದ್ದ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ. ಮಳೆ ಇಲ್ಲದೆ ಬಾಡುತ್ತಿದ್ದ ತೊಗರಿ, ಉದ್ದು, ಹೆಸರು, ಸೋಯಾಗೆ ಈಗ ಜೀವಕಳೆ ಬಂದಂತಾಗಿದೆ. ಸರ್ಕಾರಿ ಗುತ್ತಿಗೆಗೆ ನೌಕರರು ಮತ್ತು ದಿನಗೂಲಿ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಭಾಗ್ಯ ಬಂದರೂ ಗುತ್ತಿಗೆ ನೌಕರರಿಗೆ ಖಾಯಂ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ ಅಂತ ಕಿಡಿಕಾರಿದರು. ಸರ್ಕಾರದ ವಿವಿಧ ಇಲಾಖೆಯ ಗುತ್ತಿಗೆ ನೌಕರರು ಕೆಲಸಕ್ಕೆ ಗೈರಾಗಿ ಬೀದಿಗಿಳಿದಿದ್ದಾರೆ. ಕೂಡಲೇ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಿದರು. ಕೊಪ್ಪಳ ಜಿಲ್ಲೆಯ ಮಂಗಳಾಪುರ ಗ್ರಾಮಕ್ಕೆ ರುದ್ರಭೂಮಿ ಮಂಜೂರು ಮಾಡಲಾಗಿದೆ. ಕೋಳೂರು ಸೀಮೆ ವ್ಯಾಪ್ತಿಯಲ್ಲಿ 20 ಗುಂಟೆ ಭೂಮಿಯನ್ನ ಜಿಲ್ಲಾಧಿಕಾರಿ ಮಂಜೂರು ಮಾಡಿದ್ದಾರೆ. ಮಂಗಳಾಪುರದಲ್ಲಿ ಸ್ಮಶಾನ ಇಲ್ಲದೆ ರಸ್ತೆ ಮಧ್ಯೆಯೇ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ರು. ಬಳಿಕ ಗ್ರಾಮಸ್ಥರ ಮನವೊಲಿಸಿದ್ದ ಅಧಿಕಾರಿಗಳು ಬೇರೆ ಕಡೆ ಅಂತ್ಯ ಸಂಸ್ಕಾರವನ್ನು ಮಾಡಿಸಿದ್ರು. ಇದೀಗ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ರುದ್ರಭೂಮಿಗಾಗಿ ಸರ್ಕಾರ ಭೂಮಿ ಮಂಜೂರು ಮಾಡಿದೆ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ. ಕಳೆದ 30 ದಿನಗಳಲ್ಲಿ ಒಟ್ಟು 2,36,00,000 ಕಾಣಿಕೆ ಹಣ ಸಂಗ್ರಹವಾಗಿದೆ. 70 ಗ್ರಾಂ ಚಿನ್ನ, 1 ಕೆಜಿ 712 ಗ್ರಾಂ ಬೆಳ್ಳಿ ಆಭರಣಗಳನ್ನು ಭಕ್ತರು ಮಲೆಮಹದೇಶ್ವರನಿಗೆ ಸಮರ್ಪಿಸಿದ್ದಾರೆ. ಹುಂಡಿಯಲ್ಲಿ 2,000 ಮುಖಬೆಲೆಯ 14 ನೋಟುಗಳು ಹಾಗೂ 20 ವಿದೇಶಿ ನೋಟುಗಳು ಕೂಡ ಸಿಕ್ಕಿವೆ. ಚಾಮರಾಜನಗರದ ಅರಣ್ಯದಲ್ಲಿ ಚಿರತೆ ತನ್ನ 2 ಮರಿಗಳೊಂದಿಗೆ ಓಡಾಡುತ್ತಿದ್ದ ದೃಶ್ಯ ಪ್ರವಾಸಿಗರಿಗೆ ಕಂಡುಬಂದಿದೆ. ಸಫಾರಿಗೆ ತೆರಳಿದ ಪ್ರವಾಸಿಗರಿಗೆ ಈ ಚಿರತೆಗಳ ದರ್ಶನವಾಗಿರುವಂಥದ್ದು. ತಾಯಿ ಚಿರತೆ ಹಾಗೂ ಮರಿ ಚಿರತೆಗಳನ್ನು ಕಂಡು ಪ್ರವಾಸಿಗರು ಸಂತಸಗೊಂಡಿದ್ದಾರೆ. ಚಿರತೆಗಳ ಓಡಾಟದ ದೃಶ್ಯ ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಾರ್ 2 ಜೂನಿಯರ್ ಎನ್ಟಿಆರ್ ಹಾಗೂ ಋತಿಕ್ ರೋಷನ್ ನಟನೆಯ ಸಿನಿಮಾ. ಈಗಾಗಲೇ ಈ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಭರಪೂರ ಆಕ್ಷನ್ ಇರೋದ್ರ ಸೂಚನೆ ಕೂಡ ಕೊಟ್ಟಿದೆ. ಇದೀಗ ಈ ಚಿತ್ರದ ಟ್ರೇಲರ್ ರಿಲೀಸ್ಗೆ ಚಿತ್ರತಂಡ ಸಜ್ಜಾಗಿದೆ. ಜುಲೈ 23ರಂದು ವಾರ್ 2 ಟ್ರೇಲರ್ ರಿಲೀಸ್ ಆಗಲಿದೆ.